ವೆಲ್ಕಮ್ ಮೈ ಬ್ಲಾಗ್. ನಿನ್ನೆ ನೋಡಿದ್ದು ನೀವು ಶಾಪಿಂಗ್ ವ್ಲಾಗು ಚೆನ್ನಾಗಿತ್ತಾ? ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇವತ್ತು ನೋಡಿ ಟಂಟಡ್ಯಾಂಡ್ ಏನು ಕಾಣಿಸ್ತಾ ಇದೆ? ಪೀಸ್ ಕಾಣಿಸ್ತಾ ಇದೆಯಾ? ಬಿರಿಯಾನಿ ಜೊತೆ ಬಂದಿದ್ದೀವಿ. ಅದಕ್ಕೆ ನಾದಿನಿ ಇವತ್ತು ಬಿರಿಯಾನಿನ 10 ನಿಮಿಷದಲ್ಲಿ, ಕೇವಲ 10 ನಿಮಿಷದಲ್ಲಿ ಬೇಗ ತಿಂದು ಯಾರು ಫಸ್ಟ್ ಮುಗಿಸ್ತಾರೆ ನೋಡೋಣ. ನಿಮಗೆ ಯಾರು ಅನ್ನಿಸ್ತಿರ್ಬೋದು ಅಂತ ನಾನು ಗೆಸ್ ಮಾಡುವಲ್ಲೇ ನಾನೇ ತಿಂದು ಮುಗಿಸ್ತೀನಿ ಅನ್ಕೊತಾ ಇದ್ದೀರಾ. ಯಾಕಂದರೆ ನೋಡೋಕೆ ಸ್ವಲ್ಪ ದಪ್ಪಕ್ಕಿದ್ದೀನಿ. ಸೊ ನಾನು ತಿನ್ನೋದ್ರಲ್ಲಿ ಸ್ವಲ್ಪ ಮುಂದೆನೇ ಇದ್ದೀನಿ ಇವ್ರಿಗಿಂತ. ಸೊ ನೋಡೋಣ ಆಯಿತಾ. ಬೇಗ ತಿಂದು ಯಾರು ಫಸ್ಟು ತಿಂದು ಮುಗಿಸ್ತಾರೆ. ಸೋತವ್ರಿಗೆ ಏನು ಅದಕ್ಕೆ? ಸೋತವ್ರಿಗೆ 1 ನಿಮಿಷಕ್ಕೆ ತಿನ್ಬೇಕು. ಈ ಬೇಸಿಗೆಯಲ್ಲಿ ಕೊಡ್ತಿರೋ ಟಾಸ್ಕ್ ಇದು. 1 ನಿಮಿಷಕಾಯಿ. ಗೆದ್ದವ್ರಿಗೆ ಐಸ್ ಕ್ರೀಮ್. ಓಕೆ, ಡನ್. ಸೊ ಈಗ ಒಂದು ಪೀಸನ್ನು ಬಿಡೋ ಹಾಗಿಲ್ಲ, ಪೂರ್ತಿ ತಿಂದು ಮುಗಿಸ್ಬೇಕು ನೀಟಾಗಿ. ಖಾಲಿ ಪ್ಲೇಟ್ ಇರಬೇಕು ಅಲ್ವಾ? ಇದು ರೂಲ್ಸು. ಈರುಳ್ಳಿನೂ ಬಿಡೋ ಹಾಗಿಲ್ಲ, ಮೆಣಸಿನ್ಕಾಯಿ ಅವು ಏನೂ ಬಿಡೋ ಹಾಗಿಲ್ಲ. ಸೊ ಖಾಲಿ ಪ್ಲೇಟ್ ಮಾಡಬೇಕು. ನೌ ದ ಟೈಮ್. ಬೇಗ ನಾನಂತೂ ಸ್ಟಾರ್ಟ್ ಮಾಡಿದೆ. ಖಾರ ಮಾಡಿಬಿಟ್ಟವ್ರೆ. ನನಗೆ ಖಾರ ಜಾಸ್ತಿ ಆಗ ತಿನ್ನಕ್ಕಂತೂ ಆಗೋದೇ ಇಲ್ಲ. ನೋಡಿ ಈ ಥರ ಬ್ಯಾಟಿಂಗ್ ಮಾಡ್ತಿರೋದು ಇದೇ ಫಸ್ಟ್ ನೋಡ್ತಿರೋದು ನಾನು. ಮದುವೆ ಆಗಿ 7 ವರ್ಷ ಆಯ್ತಲ್ಲ, 7 ವರ್ಷ 8 ವರ್ಷ ಈ ಥರ ಬ್ಯಾಟಿಂಗ್ ಇವತ್ತೇ ಫಸ್ಟು ಚಾಲೆಂಜು. ನಾನು ಫಾಸ್ಟ್ ಮಾಡ್ತೀನಿ. ಆಮೇಲೆ ಮೆಣಸಿನ್ಕಾಯಿ ತಿನ್ಬೇಕಾಗುತ್ತೆ, ಇದಕ್ಕಿಂತ ಖಾರ ಇರುತ್ತೆ. ಸೊ ನನಗಂತೂ ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟಪಡ್ತಿದ್ದೆ. ನನ್ನ ಮಗ ಸೈಡಲ್ಲಿ ಬಂದು ನಾನು ಎತ್ಕೋತೀನಿ ಬಿಡಮ್ಮ ಅಂತ ತೊಂದರೆ ಮಾಡ್ತಾಯಿದ್ದ. ಸೊ ಆದರೂ ಬೇಡ, ಪ್ರಾಂಪ್ಟಾಗಿ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೆ. ನಮ್ಮ ಅದಕ್ಕೆ ನೋಡಿ ಎಷ್ಟು ಸಫಿಷಿಯೆಂಟಾಗಿ ತಿಂತಾಯಿದ್ದಾರೆ. ನನಗಂತೂ ಆಗ್ತಾನೇ ಇರಲಿಲ್ಲ, ಒಳಗಡೆ ಎಲ್ಲ ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ. ಹೊರಗಡೆ ಹೋಗಿ ಜ್ಯೂಸೆಲ್ಲ ಕುಡ್ಕೊಂಬಂದಿದ್ವಿ. ಸೊ ಆಲ್ರೆಡಿ ಹೊಟ್ಟೆ ತುಂಬಿತ್ತು. ಏನು ಈ ಬಿರಿಯಾನಿ ಅಂತೂ ಮೊದಲೇ ಟೇಸ್ಟ್ ಇರಲಿಲ್ಲ, ಸ್ವಲ್ಪ ಖಾರ ಇತ್ತು. ಇನ್ನು ನನಗೆ ತಗೊಳಕ್ಕೇ ಆಗ್ತಿರ್ಲಿಲ್ಲ, ಹಿಂಸೆ ಆಗ್ಬಿಟ್ಟಿತ್ತು ನನಗಂತೂ. ಅಯ್ಯೋ, ಅರ್ಧ ಪ್ಲೇಟ್ ಖಾಲಿ ಆಗಿದೆ ಅವ್ರದ್ದು. ನನಗಿನ್ನೂ 3 ಪ್ಲೇಟ್ ಇದೆ. ದೊಡ್ಡ ಬಾಯಿ ಗೈಸ್ ಇವ್ರದ್ದು. ನೋಡಕ್ಕೆ ಸಣ್ಣ ಇರ್ಬೋದು ಅಷ್ಟೇ, ಬಾಯಿ ದೊಡ್ಡದು ಅಂತೀರ. ನಮ್ಮ ಪ್ರಿಯ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ಲು. ನಾನು ಯಾವತ್ತೂ ನೋಡಿರಲಿಲ್ಲ ಅವಳು ಇಷ್ಟು ಎಂಜಾಯ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಊಟ ಮಾಡೋದನ್ನು. ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಎಂಜಾಯ್ ಮಾಡಿಕೊಂಡು 8 ವರ್ಷ ಆಗಿದೆ ಈಗಲೇ ಹೇಳಿದ್ಲು ಅವಳು. ಆದರೂ ಇಷ್ಟು ಚೆನ್ನಾಗಿ ಊಟ ಮಾಡಿದ್ದೀನಿ ನಾನು ಎಲ್ಲೂ ನೋಡಲಿಲ್ಲ. ಸೊ ನನಗೆ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಊಟ ಮಾಡ್ತಾಳೆ ಅವಳು ಅಂತೇಳಿ. ಆಮೇಲೆ ನನಗೆ ಖಾರ ಅಂದರೆ ಮೊದಲೇ ಆಗೋಲ್ಲ, ತುಂಬ ಖಾರ ಬೇರೆ ಆಗಿಬಿಟ್ಟಿತ್ತು. ಅಯ್ಯೋ, ಲಿಪ್ಸ್ ಎಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಈ ಕಡೆಯಿಂದ ಸ್ವೆಟ್ಟಿಂಗ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಗ್ತಾನೇ ಇರಲಿಲ್ಲ, ಒಳಗಡೆನೇ ಹೋಗ್ತಿಲ್ಲ. ಈಚೆ ತಳ್ತಾಯಿತ್ತು, ಬಟ್ ಆದರೂ ಬಿಡ್ಕೊಡ್ಬಾರ್ದು ಅಂತ ಆಲ್ಮೋಸ್ಟು ಟ್ರೈ ಮಾಡ್ತಾಯಿದ್ದೆ.
ಅವಳದು ಆಲ್ಮೋಸ್ಟು ಖಾಲಿ ಆಗ್ತಾ ಬರ್ತಿತ್ತು. ಬಟ್ ನಂದು ಮುಗಿತಾನೇ ಇಲ್ಲ. ಕೈಗೆ ಹೋದ್ರೆ ಬಾಯಿ ಹತ್ರ ಹೋದ್ರೂ ಬಾಯಿ ಒಳಗಡೆ ಅನ್ನ ಇಳಿತಾನೇ ಇರಲಿಲ್ಲ. ಬಟ್ ಆದರೂ ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ ನಾನು. ನೋಡಿ ಅಲ್ಲಿ ಬೆವ್ತೋಗ್ಬಿಟ್ಟಿದ್ದೀನಿ ನಾನಂತೂ. ಅಯ್ಯೋ ಏನು ಮಾಡೋದು ಅಂತ ಯೋಚನೆ ಆಗ್ಬಿಟ್ಟಿತ್ತು. ಮೆಣಸಿನ್ಕಾಯಿ ತಿನ್ನಬೇಕಲ್ಲ ಅಂತೇಳಿ ನನಗೆ ಗೊತ್ತಾಗೋಗಿತ್ತು ನಾನೇ ತಿನ್ನೋದು ಅಂತೇಳಿ. ಬಟ್ ಆದರೂ ಬಿಡದೆ ಮಾಡ್ತಿದ್ದೆ. ನಾವು ವೀಡಿಯೋ ಮಾಡ್ತಾಯಿದ್ವಿ. ಸೊ ಬಿರಿಯಾನಿ ಕಾಂಪಿಟೇಷನ್ ಅಲ್ವಾ, ನಾವು ತಿನ್ನೋದು ನೋಡಿ ನಮ್ಮ ಅಪ್ಪ ನಮ್ಮ ಅಣ್ಣ ಅಂತೂ ಪದೇ ಪದೇ ಬಂದು ನೋಡ್ಕೊಂಡು ನಗಾಡ್ಕೊಂಡು ಹೋಗ್ತಾಯಿದ್ರು. ಅದರಲ್ಲೂ ನಮ್ಮ ಅಪ್ಪಂದು ಎಕ್ಸ್ಪ್ರೆಷನ್ ಅಂತೂ ನೋಡಿ ನಮಗೆ ನಗು ತಡೆಯೋದಕ್ಕಾಗಲಿಲ್ಲ. ಪದೇ ಪದೇ ಬಂದು ನೋಡ್ಕೊಂಡು ಹೋಗ್ತಾನೇ ಇದ್ದರು. ನಮಗೆ ಅವ್ರ ನಗು ನೋಡಿ ನಾವಿಬ್ಬರು ಮುಖ ನೋಡ್ಕೊಂಡು ನಗಾಡ್ತಿದ್ವಿ, ಇಷ್ಟು ವಿಚಿತ್ರವಾಗಿ ಮಾಡ್ತಾಯಿದ್ದೀವಿ ಅಂತೇಳಿ. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಚಾನಲಲ್ಲಿ ಈ ಥರ ಮಾಡ್ತಾ ಇರೋದು ವೀಡಿಯೋಸು. ಸೊ ಹಾಗಾಗಿ ನಮ್ಗೆ ಹಂಗೆ ಅನ್ನಿಸ್ತು. ಸ್ಟಾರ್ಟಿಂಗ್ ಮಾಡುವಾಗ ಅವರು ಬೇರೆ ನಗಾಡ್ತಿದ್ರು, ನಮ್ಮನ್ನು ನೋಡಿ ನಾವು ತಿನ್ನೋದು ನೋಡಿ ಇಷ್ಟು ವಿಚಿತ್ರ. ನಾವು ಇಷ್ಟು ಫಾಸ್ಟಾಗಿ ಇಷ್ಟು ಜಾಸ್ತಿ ನಾವು ತಿಂದೇ ಇಲ್ಲ. ಒಂದೊಂದು ಪ್ಲೇಟ್ ಒಬ್ರೊಬ್ರಿಗೆ ಅಂದರೆ ಇಟ್ಸ್ ಲಾರ್ಜ್, ತುಂಬ ಆಗೋಯ್ತದು. ಎಲ್ಲೋ ಒಂದು ಅರ್ಧ ಪ್ಲೇಟಲ್ಲಿ ಅರ್ಧ ಮಾಡ್ಕೋಬೋದು, ಅಷ್ಟು ಕೆಪಾಸಿಟಿ ನಮ್ಮದು. ಬಟ್ ಇಷ್ಟೊಂದು ತಿಂತೀವಿ ಅಂತ ನಮಗೆ ನಾವೇ ಅಂದ್ಕೊಂಡಿರಲಿಲ್ಲ. ತಿಂದ ಮೇಲೆ ನೋಡಬೇಕಿತ್ತು ನಮ್ಮ ಫಜ್ಜಿತಿನ. ಅಯ್ಯೋ ದೇವ್ರೆ, ಇನ್ನು ಪೀಸ್ ಇದೆ. ನಿಜವಾಗ್ಲೂ ಆಗಲ್ಲ. ಒಂದು ಪ್ಲೇಟು ಅರ್ಧ ಪ್ಲೇಟ್ ಡಿವೈಡ್ ಮಾಡ್ಕೋಬೋದು. ಸೊ ನೀವೇ ನೋಡ್ತಿದ್ದೀರಾ, ಬರೀ 2 ಪೀಸ್ ತಿಂದೇ ಇದ್ದಿದ್ದಕ್ಕೆ. ಯಾಕೆಂದ್ರೆ ಟೈಮಿಗೆ ಕರೆಕ್ಟಾಗಿ ನಾನು ಮುಗಿಸಿದ್ದೀನಿ. ಇಲ್ಲ ಇಲ್ಲಿ ನೋಡಿ, ಇಲ್ಲ ಇದೊಂದು ಪೀಸ್ ಉಳಿಸೈತೆ. ಒಂದು ಇಲ್ಲಿ 2 ಪೀಸ್. ಓಕೆ, ಈಗ ಮೆಣಸಿನ್ಕಾಯಿ ಚಾಲು ತಗೊಳ್ಳಿ. ಸ್ಟಾರ್ಟ್. ತಿನ್ನಿ ತೊಳ್ದಿಲ್ಲ ಫ್ರೆಂಡ್ಸ್, ತೊಳ್ಕೊಂಬಂದ್ಬಿಡ್ತೀನಿ. ಬೇಗ ತಿನ್ನಿ. ಅಯ್ಯಪ್ಪ ಬೇಗ. ಲೈಫಲ್ಲಿ ಫಸ್ಟ್ ಟೈಮ್ ತಿಂದಿರೋದು. ನೆಕ್ಸ್ಟ್ ಚಾಲೆಂಜಲ್ಲಿ 2 ಮೆಣಸಿನ್ಕಾಯಿ ತಿನ್ನಿಸ್ತೀನಿ. ಇಲ್ಲಿಗೆ ನಮ್ಮ ಟಾಸ್ಕ್ ಕಂಪ್ಲೀಟ್ ಆಯಿತು. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಸೊ ನಮ್ಮ ಇದೇ ರೀತಿಯ ಮನೋರಂಜನೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.